ಬಾಸ್ ಅರ್ಜುನ್ ಅಂತಿಮ ಭಾಗ. ಅರ್ಜುನ್ ತನ್ನ ರಕ್ತಸಿಕ್ತ ಮುಖದ ಮೇಲಿನ ನೋವನ್ನು ಮರೆತು ಶ್ವೇತಾಳ ಕಣ್ಣೀರನ್ನು ಒರೆಸೋಕೆ ತನ್ನ ಗಾಯವಾದ ಕೈಯನ್ನು ಮೆಲ್ಲನೆ ಎತ್ತುತ್ತಾ, ಶ್ವೇತಾ ಅಳಬೇಡ ಚಿನ್ನ, ನನಗೇನೂ ಆಗಿಲ್ಲ ಅಲ್ವಾ? ನಿನಗೇನೂ ಆಗಿಲ್ಲ ತಾನೇ? ಅಷ್ಟು ಸಾಕು ನನಗೆ. ನೀನು ಸುರಕ್ಷಿತವಾಗಿದೆಯಾ? ನನ್ನ ಪ್ರಾಣ ವಾಪಸ್ ಬಂದಂಗಾಯಿತು ಅಂತ ಅತ್ಯಂತ ಮಮತೆಯಿಂದ ಹೇಳ್ತಾನೆ. ಶ್ವೇತಾ ಅವನ ಕೈಯನ್ನು ಮತ್ತಷ್ಟು ಗಟ್ಟಿಯಾಗಿ ಹಿಡ್ಕೊಳ್ಳುತ್ತಾ, ಯಾಕೆ ಅರ್ಜುನ್, ನನ್ನ ಮೇಲೆ ನಿನಗೆ ಇಷ್ಟೊಂದು ಪ್ರೀತಿ? ಆ ರಸ್ತೆಯಲ್ಲಿ ವೇಗವಾಗಿ ಕಾರ್ ಬರ್ತಿದ್ದು ನಿನ್ನ ಪ್ರಾಣದ ಬಗ್ಗೆ ಸ್ವಲ್ಪನೂ ಯೋಚಿಸ್ದಂಗೆ ನನ್ನ ಹೆಸರನ್ನೇ ಕೂಗ್ತಾ ನಿಂತ್ಬಿಟ್ಟಿಯಲ್ಲ, ಯಾಕೆ? ನಿನಗೇನಾದರೂ ಆಗಿದ್ರೆ ನಾನು ಹೇಗೆ ಬದುಕಬೇಕಾಗಿತ್ತು ಎಂದು ಬಿಕ್ಕಿ ಬಿಕ್ಕಿ ಅಳ್ತಾನೇ ಇದ್ದಾಳೆ. ಅರ್ಜುನ್ ಮೆಲ್ಲಗೆ ನಕ್ಕು, ನಾನು ಮೊದಲೇ ಹೇಳಿದ್ದೆ ಅಲ್ವಾ ಶ್ವೇತಾ, ಈ ಜನ್ಮದಲ್ಲಿ ನಿನ್ನ ಬಿಟ್ಟು ಬೇರೆ ಯಾರನ್ನ ನನ್ನ ಪಕ್ಕದಲ್ಲಿ ನೋಡೋಕೆ ಊಹಿಸ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತ. ನಿನ್ನನ್ನು ಉಳಿಸುವುದಕ್ಕಾಗಿ ನನ್ನ ಪ್ರಾಣ ಹೋದರೂ ನಿನ್ನ ಖಂಡಿತ ಬೇಸರವಿಲ್ಲ ಅಂತ ಹೇಳ್ತಾನೆ. ಅವನ ಮಾತುಗಳು ಕೇಳಿದಂತಹ ಶ್ವೇತಾಳಿಗೆ ತನ್ನ ತಪ್ಪಿನ ಅರಿವಾಗ್ತದೆ. ತನ್ನ ಈಗೋ ಮತ್ತು ಹಠದ ಕಾರಣದಿಂದಲೇ ಅರ್ಜುನನಿಗೆ ಈ ಪರಿಸ್ಥಿತಿ ಬಂದಿತ್ತು. ನಾನು ಬೇರೆ ರೀತಿಯಲ್ಲೇ ಅವನನ್ನು ಹ್ಯಾಂಡಲ್ ಮಾಡ್ಬೋದಿತ್ತು ಅಂತ ಅವಳು ಒಳಗೊಳಗೆ ನೊಂದುಕೊಳ್ತಾಳೆ. ಅವಳು ಅರ್ಜುನನ ಎದೆಯ ಮೇಲೆ ತಲೆ ಇಟ್ಟು, ಇನ್ನೆಂದೂ ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅರ್ಜುನ್. ಆಫೀಸ್ ನಿಯಮಗಳು, ಒಪ್ಪಂದ ಎಲ್ಲವೂ ಆಮೇಲೆ. ಮೊದಲು ನನಗೆ ನೀನು, ನಿನಗೆ ನಾನು ಬೇಕೇ ಬೇಕು. ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಅರ್ಜುನ್ ಅಂತ ಕೊನೆಗೂ ತನ್ನ ಮನಸ್ಸಿನಲ್ಲಿದ್ದ ಅಸಲಿ ಪ್ರೀತಿಯನ್ನು ಅವನ ಎದುರು ಮುಕ್ತವಾಗಿ ಒಪ್ಕೊಂಡು ಬಿಡ್ತಾಳೆ. ಅರ್ಜುನನ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಜಿನುಗುತ್ತೆ. ಶ್ವೇತಾ ತನ್ನ ಪ್ರೀತಿಯನ್ನು ಒಪ್ಕೊಂಡದ್ದನ್ನು ಕೇಳಿ ಅವನಿಗೆ ತನ್ನ ದೇಹದ ಎಲ್ಲ ನೋವುಗಳು ಕೂಡ ಮಾಯವಾದಂತೆ ಭಾಸವಾಗ್ತದೆ. ಅವಳು ತನ್ನನ್ನು ಗಟ್ಟಿಯಾಗಿ ಅಪ್ಕೊಂಡಿರೋದನ್ನು ನೋಡಿ ಅವನು ಮೌನವಾಗಿ ಅವಳ ತಲೆಯನ್ನು ನೇವರಿಸುತ್ತಾ ಕಣ್ಣು ಮುಚ್ಕೊಳ್ತಾನೆ. ಇಬ್ಬರ ನಡುವಿನ ಹೀಗೋ ಕರಗಿ ಅಲ್ಲಿ ಕೇವಲ ಪರಿಶುದ್ಧವಾದ ಪ್ರೀತಿ, ಪ್ರೇಮ ಮಾತ್ರ ಉಳಿದುಕೊಳ್ಳುತ್ತದೆ. ಅಷ್ಟರಲ್ಲಿ ವಾರ್ಡ್ನ ಬಾಗಿಲು ಮೆಲ್ಲಗೆ ತೆಗೆದುಕೊಳ್ಳುತ್ತದೆ. ನಿಹಾಲ್ ಮತ್ತು ಡಾಕ್ಟರ್ ಇಬ್ಬರು ಕೂಡ ಒಳಗಡೆ ಬರ್ತಾ ಇದ್ದಾರೆ. ಅರ್ಜುನ್ ಮತ್ತು ಶ್ವೇತಾಳ ಈ ಭಾವುಕ ಸನ್ನಿವೇಶವನ್ನು ನೋಡಿ ನಿಹಾಲ್ನ ಮುಖದಲ್ಲಿ ಒಂದು ಸಣ್ಣ ತೃಪ್ತಿಯ ನಗು ಮೂಡುತ್ತೆ. ಡಾಕ್ಟರ್ ನಗುತ್ತಾ, ನೋಡಿ ಮೇಡಮ್, ರೋಗಿಗೆ ನಮ್ಮ ಮೆಡಿಸಿನ್ಗಿಂತ ನಿಮ್ಮ ಪ್ರೀತಿ, ನಿಮ್ಮ ಕಾಳಜಿ ಬೇಗ ಪ್ರಜ್ಞೆ ಬರುವಂತೆ ಮಾಡಿದೆ. ಆದರೆ ಈಗ ಅವರಿಗೆ ವಿಶ್ರಾಂತಿ ಅಗತ್ಯ ತುಂಬ ಇದೆ. ನೀವು ಸ್ವಲ್ಪ ಹೊತ್ತು ಹೊರಗಡೆ ವಿಶ್ರಾಂತಿ ತೆಗೆದುಕೊಳ್ತೀರಾ? ಅವ್ರಿಗೂ ಕೂಡ ಸ್ವಲ್ಪ ಟೈಮ್ ಸಿಗುತ್ತೆ ಅಂತ ಹೇಳಿದಾಗ ಶ್ವೇತಾ ಮೆಲ್ಲನೆ ಎದ್ದು ಅರ್ಜುನನ ಮುಖವನ್ನು ನೋಡಿ, ನಾನು ಇಲ್ಲೇ ಹೊರಗಡೆನೇ ಇರ್ತೀನಿ ಅರ್ಜುನ್, ಎಲ್ಲೂ ಹೋಗಲ್ಲ, ನೀನು ಮಲಗು ಅಂತ ಹೇಳಿ ನಿಹಾಲ್ ಜೊತೆ ವಾರ್ಡ್ನಿಂದ ಹೊರಗೆ ಬರ್ತಾಳೆ. ಹೊರಗೆ ಬಂದ ತಕ್ಷಣ ಶ್ವೇತಾ ನಿಹಾಲ್ನ ಕಡೆ ತಿರುಗಿ, ನಿಹಾಲ್ ಗಾರು, ನಿಮ್ಮ ಸಹಾಯಕ್ಕೆ ನಾನು ಹೇಗೆ ಕೃತಜ್ಞತೆ ಹೇಳಬೇಕು, ಅದನ್ನು ಯಾವ ರೀತಿ ತೀರಿಸಬೇಕು ಅಂತಲೇ ತಿಳಿತಿಲ್ಲ. ಈಗ ಅರ್ಜುನನಿಗೆ ಪ್ರಜ್ಞೆ ಬಂದಿದೆ. ನಾನು ಹೈದರಾಬಾದ್ನಲ್ಲಿರುವ ನಮ್ಮ ದಾದಿ ಮತ್ತು ರಾಹುಲ್ಗೆ ಫೋನ್ ಮಾಡಿ ವಿಷಯ ತಿಳಿಸ್ಬೇಕು. ದಯವಿಟ್ಟು ನಿಮ್ಮ ಮೊಬೈಲ್ ಒಮ್ಮೆ ಕೊಡ್ತೀರಾ ಅಂತ ವಿನಂತಿಸ್ತಾಳೆ. ಆಸ್ಪತ್ರೆಯ ICU ವಾರ್ಡ್ನಲ್ಲಿ ಶ್ವೇತಾ ಕುಳಿತಿದ್ದಾಗ ನಿಹಾಲ್ ಅವಳ ಕೈಗೆ ತನ್ನ ಮೊಬೈಲ್ ಫೋನನ್ನು ನೀಡ್ತಾನೆ. ಶ್ವೇತಾ ನಡುಗುವ ಕೈಗಳಿಂದ ರಾಹುಲ್ ನಂಬರ್ಗೆ ಡಯಲ್ ಮಾಡಲು ಹೋಗುವಷ್ಟರಲ್ಲೇ ನಿಹಾಲ್ನ ಫೋನ್ಗೆ ಒಂದು ಅಪರಿಚಿತವಾದ ಒಂದು ಅನ್ನೋನ್ ನಂಬರಿಂದ ವಿಡಿಯೋ ಕಾಲ್ ಬರ್ತದೆ. ಶ್ವೇತಾ ಗಾಬರಿಯಿಂದ ಫೋನನ್ನು ರಿಸೀವ್ ಮಾಡಿದಾಗ ಸ್ಕ್ರೀನ್ ಮೇಲೆ ಕತ್ತಲಲ್ಲಿ ಮುಖ ಮುಚ್ಕೊಂಡಿದ್ದಂತಹ ಒಬ್ಬ ಕ್ರೂರ ವ್ಯಕ್ತಿಯ ಧ್ವನಿ ಕೇಳಿಬರುತ್ತೆ. ಅವನು ಅಟ್ಟಹಾಸದಿಂದ ನಗುತ್ತಾ, ಏನು ಶ್ವೇತಾ ಮೇಡಮ್, ನನ್ನ ಕಣ್ಣು ತಪ್ಪಿಸಿ ಹೈದರಾಬಾದ್ನಿಂದ ಊಟಿಗೆ ಬಂದು ನಿನ್ನ ಬಾಸ್ ಜೊತೆ ರೊಮ್ಯಾನ್ಸ್ ಮಾಡಿಕೊಂಡು ಲವ್ ಮಾಡಿಕೊಂಡು ತಿರುಗ್ತಿದ್ಯಾ? ಆದರೆ ನೀನು ನನ್ನ ಮಾತು ಕೇಳದೆ ಅವನ ಹತ್ರ ಹೋದದ್ದಕ್ಕೆ ನಿನ್ನ ಕಣ್ಣೆದುರೇ ಅವನಿಗೆ ಆಕ್ಸಿಡೆಂಟ್ ಮಾಡಿಸಿದ್ದೆ ಅಲ್ವಾ? ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ ಅಂತ ಹೇಳ್ತಾನೆ. ಆ ಕ್ಷಣ ಶ್ವೇತಾಳ ಇಡೀ ದೇಹ ಭಯದಿಂದ ನಡುಗೋಕ್ಕೆ ಶುರುವಾಗೋಯ್ತು. ಇದನ್ನೆಲ್ಲ ಇವನೇ ಮಾಡಿದ್ದಾನಾ? ಇದೆಲ್ಲವೂ ಆಕಸ್ಮಿಕ ಅಂತ ತಿಳಿದಿದ್ಲು. ಅವಳು ಅಳುತ್ತಾ, ಯಾರು ನೀನು? ನಿನಗೇನು ಬೇಕು? ಮದುವೆ ಮನೆಯಲ್ಲೂ ನೀನೇ ನನಗೆ ಆ ಬೆದರಿಕೆ ಪತ್ರ ಕಳಿಸಿದ್ದಲ್ವಾ ಎಂದು ಕಿರಿಚ್ತಾಳೆ. ಆ ವಿಲನ್ ಕ್ರೂರವಾಗಿ ನಗುತ್ತಾ, ಹೌದು ನಾನೇ. ನಿನ್ನ ಮೊಬೈಲ್ಗೆ ಮೆಸೇಜ್ ಮಾಡಿ ನೀನೇನಾದರೂ ಅರ್ಜುನನ್ನ ಪ್ರೀತಿಸಿ ಮದುವೆಯಾದರೆ ಮರುಕ್ಷಣವೇ ಅರ್ಜುನನನ್ನು ಜೀವಂತವಾಗಿ ಸಾಯಿಸ್ತೀನಿ, ಅದು ನಿನ್ನ ಕಣ್ಮುಂದೆನೇ ಸಾಯಿಸ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ದು. ಅದಕ್ಕೆ ತಾನೇ ನೀನು ಎದುರಿ ಅವನ ಪ್ರಾಣ ಉಳಿಸೋಕೆ ನಿನ್ನ ಪ್ರೀತಿಯನ್ನು ಬಚ್ಚಿಟ್ಟು ಅವನಿಂದ ದೂರ ಓಡ್ತಿರೋದು. ನೆನ್ಪಿಟ್ಕೋ, ಇನ್ನು 3 ದಿನದಲ್ಲಿ ನೀನು ಅವನ ಕಂಪನಿಗೆ ರಾಜೀನಾಮೆ ಕೊಟ್ಟು ನನ್ನ ಹತ್ರ ಬರಲಿಲ್ಲ ಅಂತ ಇಟ್ಕೋ.
ಈ ಬಾರಿ ಆಸ್ಪತ್ರೆಯಲ್ಲಿರೋ ಅರ್ಜುನನ ಬೆಡ್ನ ಆಕ್ಸಿಜನ್ ವೈರ್ ಕಟ್ ಮಾಡಿ ಅವನನ್ನು ಶಾಶ್ವತವಾಗಿ ಮುಗಿಸ್ಬಿಡ್ತೀನಿ ಎಂದು ಫೋನನ್ನು ಆ ಕ್ಷಣವೇ ಕಟ್ ಮಾಡಿಬಿಡ್ತಾನೆ. ಇವನು ನಿಜವಾಗಿಯೂ ತುಂಬ ಅಪಾಯಕಾರಿ ಮತ್ತು ಇಂಟೆಲಿಜೆಂಟ್ ಅನ್ನೋದು ಅವಳಿಗೆ ತಕ್ಷಣವೇ ಗೊತ್ತಾಗುತ್ತೆ. ಶ್ವೇತಾ ಅಲ್ಲಿಯೇ ಕುಸಿದು ಬಿದ್ದು ಜೋರಾಗಿ ಅಳಲು ಪ್ರಾರಂಭಿಸ್ತಾಳೆ. ಅವಳ ಸ್ಥಿತಿಯನ್ನು ನೋಡಿ ನಿಹಾಲ್ ಗಾಬರಿಯಿಂದ ಏನಾಯಿತು ಶ್ವೇತಾ, ಯಾರವನು ಅಂತ ಕೇಳ್ತಾನೆ. ಶ್ವೇತಾ ಅಳುತ್ತಾ ತನಗೆ ಬರುತ್ತಿದ್ದ ಬ್ಲ್ಯಾಕ್ಮೇಲ್ ಕಾಲ್ಗಳು, ಅರ್ಜುನನ ಪ್ರಾಣಕ್ಕಿದ್ದ ಆಪತ್ತು ಮತ್ತು ಅದಕ್ಕಾಗಿ ತಾನು ಅರ್ಜುನನಿಂದ ದೂರವಾಗುವ ನಾಟಕ ಆಡ್ತಿದ್ದು ಎಲ್ಲ ಸತ್ಯವನ್ನು ನಿಹಾಲ್ ಎದುರು ಬಿಚ್ಚಿಡೋಕೆ ಶುರು ಮಾಡ್ತಾಳೆ. ನಿಹಾಲ್ ಶ್ವೇತಾಳ ತಲೆ ಸವರಿ, ಶ್ವೇತಾ, ಕಷ್ಟ ಬಂದಾಗ ಟೆನ್ಷನ್ ಮಾಡ್ಕೋಬಾರ್ದು, ಧೈರ್ಯ ತಗೋಬೇಕು, ಧೈರ್ಯವಾಗಿರು. ಆ ಕ್ರಿಮಿನಲ್ ಯಾರು ಅಂತ ನನಗೆ ಗೊತ್ತು, ಯಾಕಂದರೆ ಅವನು ನನಗೆ ವಿಡಿಯೋ ಕಾಲ್ ಮಾಡಿದಾಗ ಬ್ಯಾಕ್ಗ್ರೌಂಡ್ನಲ್ಲಿ ನಮ್ಮ ಕಂಪನಿಯ ಹಳೆಯ ರೇಡಿಯೋ ಟವರ್ ಇರೋದು ನನ್ನ ಕಣ್ಣಿಗೆ ಬಿತ್ತು. ಅವನು ನಮ್ಮ ಕಂಪನಿಯಲ್ಲೇ ಇದ್ದು ನಮಗೆ ಮೋಸ್ಟ್ಲಿ ನಂಬಿಕೆ ದ್ರೋಹ ಮಾಡುತ್ತಿರುವಂತಹ ಅರ್ಜುನನ ಹಳೆಯ ಬಿಸ್ನೆಸ್ ಶತ್ರು ವಿಕ್ರಮ್ ಇರಬಹುದು ಅಂತ ಅಸಲಿ ವಿಲನ್ ಮುಖವಾಡವನ್ನು ಕಳಚುತ್ತಾನೆ. ಅಷ್ಟರಲ್ಲಿ ವಾರ್ಡ್ನ ಒಳಗಿನಿಂದ ಮೆಲ್ಲನೆ ನಡೆದುಕೊಂಡು ಅರ್ಜುನ್ ಹೊರಗೆ ಬರುತ್ತಾನೆ. ಗ್ಲೂಕೋಸ್ ಸ್ಟ್ಯಾಂಡ್ ಹಿಡಿದು ನಿಂತಿದ್ದ ಅರ್ಜುನನ ಕಣ್ಣುಗಳಲ್ಲಿ ಕೋಪ ಕುದೀತಾ ಇರುತ್ತೆ. ಶ್ವೇತಾ ಗಾಬರಿಯಿಂದ, ಅರ್ಜುನ್, ನೀನು ಯಾಕೆದ್ದು ಬಂದೆ? ನಿನ್ನನ್ನು ಮಲ್ಕೋ ಅಂತ ಹೇಳಿಲ್ವಾ ಅಂತ ಹೇಳ್ತಾಳೆ ಗಾಬರಿಯಿಂದ. ಅರ್ಜುನ್ ಶ್ವೇತಾಳ ಹತ್ತಿರ ಬಂದು ಅವಳ ಕಣ್ಣೀರನ್ನು ಒರೆಸಿ, ನನ್ನ ಪ್ರಾಣ ಉಳಿಸೋದಕ್ಕೋಸ್ಕರ ನೀನು ಇಷ್ಟೊಂದು ನೋವು ಅನುಭವಿಸ್ತಿದ್ಯಾ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಶ್ವೇತಾ. ನೀನು ಯಾಕೆ ನನ್ನಿಂದ ದೂರ ಹೋಗ್ತಿದ್ಯಾ ಅಂತ ಅಂದರೆ ಒಬ್ಳೊಬ್ಳೆ ಇಷ್ಟು ನೋವನ್ನ ಮನಸ್ಸಲ್ಲಿಟ್ಕೊಂಡು ಕೊರಗ್ತಾ ಇದೆಯಲ್ಲ. ನಿನ್ನನ್ನು ಬ್ಲ್ಯಾಕ್ಮೇಲ್ ಮಾಡಿ ನನ್ನಿಂದ ದೂರ ಮಾಡಿ ನೋಡಿದ ವಿಕ್ರಮ್ನ ಕತೆ ಮುಗಿಸೋಕೆ ಈ ಬಾಸ್ ಇನ್ನು ಸುಮ್ಮನೆ ಇರಲ್ಲ. ಯಾಕೆ, ನನ್ನ ಮೇಲೆ ನಿನಗೆ ನಂಬಿಕೆ ಇರಲಿಲ್ವಾ? ಒಂದು ಮಾತು ಹೇಳಬೇಕಿತ್ತಲ್ವಾ? ಇದು ಅವನ ಅಂತ್ಯದ ಫೈನಲ್ ಗೇಮ್ ಅಂತ ಸಿಂಹದಂತೆ ಗರ್ಜಿಸ್ತಾನೆ. ಅರ್ಜುನ್ ತಕ್ಷಣ ನಿಹಾಲ್ನ ಸಹಾಯದಿಂದ ಸೈಬರ್ ಪೊಲೀಸ್ ಫೋರ್ಸ್ಗೆ ಮಾಹಿತಿ ನೀಡಿ ಆ ವಿಲನ್ ವಿಕ್ರಮ್ ಇರುವ ಜಾಗವನ್ನು GPS ಮೂಲಕ ಟ್ರ್ಯಾಕ್ ಮಾಡಿಸ್ತಾನೆ. ವಿಕ್ರಮ್ ಊಟಿಯ ಹೊರವಲಯದ ಹಳೆಯ ಫ್ಯಾಕ್ಟರಿಯೊಂದರಲ್ಲಿ ಅಡಗಿರುವುದು ಪತ್ತೆಯಾಗ್ತದೆ. ಮರುದಿನ ಬೆಳಗ್ಗೆ ಅರ್ಜುನ್ ಕೈಗೆ ಬ್ಯಾಂಡೇಜ್ ಇದ್ರೂ ಕೂಡ ಲೆಕ್ಕಿಸದೆ ನಿಹಾಲ್ ಮತ್ತು ಕಮಿಷನರ್ ನೇತೃತ್ವದ ಪೊಲೀಸ್ ಪಡೆಯೊಂದಿಗೆ ಆ ಒಂದು ಹಳೆಯ ಫ್ಯಾಕ್ಟರಿಯನ್ನು ಸುತ್ತುವರಿತಾನೆ. ಅವನಿಗಂತೂ ತನ್ನ ಪ್ರೀತಿಯ ಮಡದಿ, ಮುಂದೆ ಮದುವೆ ಆಗಬೇಕಾಗಿರುವಂತಹ ಆ ಒಂದು ಪ್ರೀತಿಸಿರುವಂಥ ಹುಡುಗಿಗೆ ಇಷ್ಟೊಂದು ಮಾನಸಿಕವಾಗಿ ಚಿತ್ರಹಿಂಸೆ ಕೊಟ್ಟಿರೋದನ್ನು ಸಹಿಸೋಕೆ ಆಗಲ್ಲ. ಒಳಗಡೆ ವಿಕ್ರಮ್ ತನ್ನ ಗೂಂಡಾಗಳೊಂದಿಗೆ ಕುಳಿತು ಇನ್ನೇನು ಶ್ವೇತಾ ನನ್ನ ಕೈವಶವಾಗ್ತಾಳೆ, ಅರ್ಜುನ ಸಾಮ್ರಾಜ್ಯ ನನ್ನದಾಗುತ್ತೆ ಅಂತ ಮದ್ಯ ಕುಡಿಯುತ್ತಾ ನಗ್ತಿರ್ತಾನೆ. ಅಷ್ಟರಲ್ಲಿ ಫ್ಯಾಕ್ಟರಿಯ ಕಬ್ಬಿಣದ ಬಾಗಿಲನ್ನು ಕಾಲಿನಿಂದ ಒದ್ದು ಅರ್ಜುನ್ ಸಿಡಿಲಿನಂತೆ ಒಳಗೆ ಪ್ರವೇಶಿಸ್ತಾನೆ. ವಿಕ್ರಮ್ ಆಘಾತದಿಂದ, ಅರ್ಜುನ್, ನೀನು ಆಕ್ಸಿಡೆಂಟ್ನಲ್ಲಿ ಸತ್ತೋಗ್ಬೇಕಿತ್ತು, ಇಲ್ಲಿಗೆ ಹೆಂಗೆ ಬಂದೆ ಎಂದು ಹೆದರಿ ಹಿಂದೆ ಸರಿತಾನೆ. ಅರ್ಜುನ್ ಕಟುವಾಗಿ ನಕ್ಕು, ನನ್ನ ಶ್ವೇತಾಳ ಪರಿಶುದ್ಧವಾದ ಪ್ರೀತಿ ಮತ್ತು ಈ ನಿಹಾಲ್ನಂತಹ ಒಳ್ಳೆಯವರ ಸಹಾಯ ನನ್ನ ಸಾವು ಗೆದ್ದು ಬರುವಂತೆ ಮಾಡಿದ ವಿಕ್ರಮ್. ಹೆಣ್ಣಿನ ಅಸಹಾಯಕತೆಯನ್ನು ಬ್ಲ್ಯಾಕ್ಮೇಲ್ ಮಾಡಿ ಆಟ ಆಡಿದಂತಹ ನಿನ್ನ ಗೇಮ್ ಇಲ್ಲಿಗೆ ಮುಗಿದೋಯ್ತು ಎಂದು ತನಗೆ ಗಾಯವಾಗದ ಇನ್ನೊಂದು ಕೈಯಿಂದಲೇ ವಿಕ್ರಮ್ನ ಗೂಂಡಾಗಳನ್ನು ಧೂಳಿಪಟ ಮಾಡೋಕ್ಕೆ ಶುರು ಮಾಡ್ತಾನೆ. ವಿಕ್ರಮ್ ತಪ್ಪಿಸಿಕೊಳ್ಳಲು ಓಡುವಾಗ ನಿಹಾಲ್ ಅವನಿಗೆ ಅಡ್ಡ ನಿಂತು ಮುಖಕ್ಕೆ ಬಲವಾದ ಪಂಚನ್ನು ನೀಡ್ತಾನೆ. ಅಷ್ಟರಲ್ಲಿ ಪೊಲೀಸರು ಒಳಗೆ ಬಂದು ವಿಕ್ರಮ್ ಮತ್ತು ಅವನ ಗ್ಯಾಂಗ್ಗೆ ಗನ್ನನ್ನು ತೋರಿಸಿ ಲಾಕಪ್ಗೆ ತಳ್ಳುತ್ತಾರೆ. ಕಮಿಷನರ್ ಅರ್ಜುನನಿಗೆ ಹ್ಯಾಂಡ್ ಶೇಕ್ ಮಾಡಿ, ವೆಲ್ ಡನ್ ಅರ್ಜುನ್, ಈ ಬ್ಲ್ಯಾಕ್ಮೇಲರ್ ಕತೆ ಇವತ್ತಿಗೆ ಮುಗೀತು ಅಂತ ಹೇಳ್ತಾರೆ. ಎಲ್ಲ ಕಂಟಕಗಳು ದೂರವಾದ ನಂತರ ಅರ್ಜುನ್ ಮತ್ತು ಶ್ವೇತಾ ಹೈದರಾಬಾದ್ಗೆ ಮರಳಿ ಬರ್ತಾರೆ. ಸುಮಾರು 1 ಅಥವಾ 2 ದಿನಗಳು ಕಳೀತಾ ಬಂತು. ಆಫೀಸ್ನಲ್ಲಿ ಇಡೀ ಸ್ಟಾಫ್ ಮತ್ತು ರಾಹುಲ್ ಹಾಗೂ ದಾದಿ ಅವರಿಬ್ಬರಿಗೂ ಕೂಡ ಅದ್ದೂರಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಅರ್ಜುನ್ ಎಲ್ಲರ ಸಮ್ಮುಖದಲ್ಲಿ ಶ್ವೇತಾಳ ಮುಂದೆ ಮೊಣಕಾಲನ್ನು ಊರಿ ಕುಳಿತು ಒಂದು ಸುಂದರವಾದ ವಜ್ರದ ಉಂಗುರವನ್ನು ತೋರಿಸಿ, ಶ್ವೇತಾ, ನೀನು ಈ ಬಾಸ್ನ ಲೈಫ್ ಪಾರ್ಟ್ನರ್ ಆಗಿ ನನ್ನ ಇಡೀ ಜೀವನವನ್ನು ಪ್ರೀತಿಯಿಂದ ತುಂಬ್ತೀಯಾ ಅಂತ ನಂಬ್ತೀನಿ. ವಿಲ್ ಯು ಮ್ಯಾರಿ ಮೀ ಚಿನ್ನ ಎಂದು ಅಧಿಕೃತವಾಗಿ ಪ್ರಪೋಸ್ ಮಾಡ್ತಾನೆ. ಶ್ವೇತಾಳ ಕಣ್ಣುಗಳಲ್ಲಿ ಆನಂದ ಬಾಷ್ಪ ತುಂಬಿ ಬರುತ್ತೆ. ಅವಳು, ಹೌದು ಅರ್ಜುನ್, ನಾನು ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ ಅವನ ಕೈಗೆ ಉಂಗುರವನ್ನು ತೊಡಿಸಿ ಎಲ್ಲರ ಎದುರೇ ಅವನನ್ನು ಗಟ್ಟಿಯಾಗಿ ಅಪ್ಕೊಂಡ್ಬಿಡ್ತಾಳೆ. ಇಡೀ ಆಫೀಸ್ ಚಪ್ಪಾಳೆ ಮತ್ತು ಹರ್ಷೋದ್ಗಾರಗಳಿಂದ ಮೊಳಗಿ ಹೋಗುತ್ತೆ. ದೂರದಲ್ಲಿ ನಿಂತಿದ್ದ ನಿಹಾಲ್ ಮತ್ತು ಅವನ ಪುಟ್ಟ ಮಗಳು ಇವರ ಪ್ರೀತಿಯ ವಿಜಯವನ್ನು ನೋಡಿ ಬಹಳ ಸಂತೋಷ ಪಡ್ತಾರೆ. ಶ್ವೇತಾ ನಿಹಾಲ್ ಹತ್ರ ಬಂದು ತನ್ನ ಒಡವೆಗಳನ್ನು ಮರಳಿ ಪಡೆದು ಅವನಿಗೆ ರಾಖಿಯನ್ನು ಕಟ್ಟಿ, ನನಗೆ ಈ ಜನ್ಮದಲ್ಲಿ ಒಬ್ಬ ಅದ್ಭುತವಾದ ಅಣ್ಣ ಸಿಕ್ಕಿದ್ದಾನೆ. ನಿನ್ನ ಒಂದು ಪ್ರೀತಿಯನ್ನು ನೀನು ಕೊಟ್ಟಿರುವಂತಹ ಒಂದು
ನನಗೆ ಜೀವನವನ್ನು ಎಂದೂ ಕೂಡ ಮರೆಯೋಕ್ಕಾಗಲ್ಲ. ನಿನ್ನ ಋಣ ಯಾವಾಗಲೂ ಇರುತ್ತೆ. ಆ ಒಂದು ಒಪ್ಪಂದದ ಬಾಸ್ ಮುನಿಸಿನ ಉದ್ಯೋಗಿ ನಡುವೆ ಆರಂಭವಾದ ಕತೆ ಕೊನೆಗೆ ಎಲ್ಲ ಅಡೆತಡೆಗಳನ್ನು ದಾಟಿ ವಿಲನ್ನ ಫೈನಲ್ ಗೇಮ್ ಮುಗಿಸಿ ಪರಿಶುದ್ಧವಾದ ಅಮರ ಪ್ರೇಮ ಕಾವ್ಯವಾಗುತ್ತೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಪೂರ್ಣವಾಗಿದೆ. ಪ್ಲೀಸ್ ನೆಕ್ಸ್ಟ್ ಕತೆಗೆ ವೆಯ್ಟ್ ಮಾಡಿ.